ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಜತ್ ನಗರದ ಬಹುದಿನಗಳ ಕನಸು ನನಸಾಗುವಂತಹ ಈ ಒಂದು ಪವಿತ್ರ ವೇದಿಕೆಯ ಘನ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜನೀಯ ಹಿರಿಯರಾದಂತಹ ಮರುಳು ಶಂಕರ ಮಹಾಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಯೋಗದಾನವನ್ನು ನೀಡಿ ಹಲವಾರು ಜನ ಈ ಒಂದು ಸಂಕೀರ್ಣವಾದಂತಹ ಪ್ರಕ್ರಿಯೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಜಗಜ್ಯೋತಿ ಬಸವಣ್ಣನವರ ಕೃಪೆಗೆ ಪಾತ್ರರಾಗಿರುವಂತಹ ಎಲ್ಲ ಬಳಗಕ್ಕೂ ಶ್ರದ್ಧೆಯಿಂದ ಆಗಮಿಸಿದಂಥ ಎಲ್ಲ ಶರಣೆಯರಿಗೆ ಭಕ್ತಿಯ ಶರಣಾರ್ಥಿಗಳು. ಮನುಷ್ಯ ಮಹಾನ್ ಆಗಿ ಬೆಳೆಯಬೇಕು, ಇದು ಮಹಾತ್ಮರ ಸಂಕಲ್ಪ. ಯಾವ ಮನುಷ್ಯ ಮಹಾನ್ ವ್ಯಕ್ತಿ ಆಗ್ತಾನ ಅಂತ ಕೇಳಿದರೆ, ಯಾವನಲ್ಲಿ ಉದಾತ್ತ ವಿಚಾರಗಳಿರ್ತಾವ ಆ ಮನುಷ್ಯ ಮಹಾನ್ ವ್ಯಕ್ತಿ ಆಗ್ತಾನೆ. ಯಾವನ ವಿಚಾರಗಳು ಸಣ್ಣ ಇರ್ತಾವ ಆ ಮನುಷ್ಯ ಬಹಳ ಸಣ್ಣವನಾಗುತ್ತಾನೆ. ಮಹಾತ್ಮರಾದಂಥವರೆಲ್ಲರೂ ಕೂಡ ಉದಾತ್ತ ವಿಚಾರರು. ಅವರದು ಬಹಳ ಉದಾರ ಚರಿತೆ. ಅಷ್ಟೇ ಅಲ್ಲದೆ ಅವರ ನಡೆ, ಅವರ ಆಚರಣೆ ಕೂಡ ಅಷ್ಟು ಪವಿತ್ರ. ದೇವ ಸದೃಶವಾದಂತಹ ಆಚರಣೆ ಯಾರದಿರ್ತದಲ್ಲ ಅವರಿಗೆ ಮಹಾತ್ಮರು, ಶರಣರು, ಸಂತರು, ಜ್ಞಾನಿಗಳು ಅಂತ ಕರೀತಾರೆ. ನಾವೆಲ್ಲರೂ ಸಾಮಾನ್ಯ ಮಾನವರು. ಯಾಕೆ ಅಂದ್ರೆ ನಾವು ಸಾಮಾನ್ಯವಾದಂತಹ ವಿಚಾರಗಳನ್ನು ಬಿಟ್ಟು ಉದಾತ್ತ ವಿಚಾರದ ಎತ್ತರಕ್ಕೆ ಏರುವುದಿಲ್ಲ. ಹೀಗಾಗಿ ನಮ್ಮ 100 ವರ್ಷದ ಜೀವನ ಇದ್ರೂ ಕೂಡ ನಾವು ಸಾಮಾನ್ಯ ತರಗತಿಯಲ್ಲಿಯೇ ಜೀವನವನ್ನು ಕಳೆದು ಬಿಡುತ್ತೇವೆ. ಆದ್ರೆ ಬಸವಣ್ಣನವರು ಉದಾರ ಚರಿತರು, ವಿಶ್ವ ಕುಟುಂಬಿಗಳು, ಉದಾತ್ತ ಚಿಂತನಶೀಲರು, ಅನುಭಾವದ ಎತ್ತರಕ್ಕೆ ಏರಿದಂತಹ ಮಹಾಮಹಿಮಾಶಾಲಿಗಳು. ವಯಸ್ಸ ಸಾಣದು, ಅನುಭವ ದೊಡ್ಡದು. ಅರಿವಿಂಗೆ ಹೆರಿದು ಕಿರಿದುಂಟೆ. ಯಾವ ಬೇಕಾದಂತಹ ಒಂದು ಪ್ರಣತೆಯಲ್ಲಿ ನಾವು ಜ್ಯೋತಿಯನ್ನು ಹಚ್ಚಿದರೂ ಕೂಡ ಜ್ಯೋತಿ ಅನ್ನೋದಕ್ಕೆ ಮಹತ್ವ ಐತೆ ಹೊರತು ಪಣತಿ ಎಷ್ಟು ದೊಡ್ಡದೈತಿ, ಬಂಗಾರದೈತಿ, ಬೆಳ್ಳಿದೈತಿ ಅನ್ನೋದೇನು ಅಷ್ಟು ಮಹತ್ವದ್ದಲ್ಲ. ನಮಗೂ ವಯಸ್ಸು ಎಷ್ಟಾಗ್ಯಾವ ಅನ್ನೋದು ಮಹತ್ವದ್ದಲ್ಲ, ಎಷ್ಟು ಆಧ್ಯಾತ್ಮಿಕ ತಿಳುವಳಿಕೆ ಬೆಳೆದದ ಅನ್ನೋದು ಬಹಳ ಮುಖ್ಯ. ವಯಸ್ಸೆಲ್ಲರಿಗೂ ಆಗ್ತದ. ಕೋಟಿಗಟ್ಟಲೆ ಜನ ಹುಟ್ಟಾರಂದ್ರೆ ಕೋಟಿಗಟ್ಟಲೆ ಜನರಿಗೆ ಅಷ್ಟು ವಯಸ್ಸು ಹಾಕೋತ ಹೋಗ್ತದ. ವಯಸ್ಸಿನಿಂದ ಹಿರಿತನ ಅನ್ನುವಂಥದ್ದು ಬರುವುದಿಲ್ಲ, ಅನುಭವದಿಂದ ಮನುಷ್ಯನಿಗೆ ಹಿರಿತನ ಬರ್ತದಂತ ತೋರಿಸಿಕೊಟ್ಟವರು ಬಸವಣ್ಣನವರು. ಅವರು ಬದುಕಿದ್ದೇ 36 ವರ್ಷ. 36 ವರ್ಷದಲ್ಲಿ ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿ, ಅನುಭವದ ಇತಿಹಾಸದಲ್ಲಿ, ಸಾಮಾಜಿಕ ರಂಗದಲ್ಲಿ ಬದಲಾವಣೆಯನ್ನು ತರುವಂಥ ಇತಿಹಾಸದಲ್ಲಿ ಅತ್ಯಮೂಲ್ಯವಾದಂತಹ, ಅಮೋಘವಾದ, ಅದ್ವಿತೀಯವಾದ, ಅನುಪಮವಾದಂತಹ ಬದಲಾವಣೆಯನ್ನು ತಂದಂತಹ ಒಬ್ಬ ದಾರ್ಶನಿಕ ಯಾರು ಅಂದ್ರೆ ಬಸವಣ್ಣನವರು. ಹೆಂಗ ಬದಲಾವಣೆ ಮಾಡಬೇಕು ಸಮಾಜವನ್ನ? ನಾನೊಬ್ಬ ಭಕ್ತ ಜಗವೆಲ್ಲ ಕೂಡಲ ಸಂಗಮ ಅಂದಂಥವ್ರು ಯಾರು? ಬಸವಣ್ಣನವರು. ನಾನು ಸಣ್ಣವ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ.
ನಾ ಸಣ್ಣವಾಗುವುದನ್ನು ಕಲಿಬೇಕು ಮೊದಲು. ನಾನು ಎಲ್ಲರಿಗಿಂತ ಕಲಿಯುವಂಥವನು, ನಾನು ಎಲ್ಲರ ಸೇವಕ, ನಾನು ಎಲ್ಲರ ದಾಸ, ಇಡೀ ಜಗತ್ತೇ ಕೂಡಲ ಸಂಗಮನ ಪ್ರತಿರೂಪ ಅಂತ ನೋಡಿದಂತಹ ಮಹಿಮಾಶಾಲಿಗಳು ಬಸವಣ್ಣವರು. ನಮಗೇನು ಕಲಿಸಿದ್ರವರು? ಶರಣ ತತ್ವ ಅಂದ್ರೆ ಏನು? ಇಡೀ ವಿಶ್ವಶಕ್ತಿಗೆ ಯಾವ ಮನುಷ್ಯ ಶರಣ ಹೋಗ್ತಾನ, ಸಮರ್ಪಿತನಾಗ್ತಾನಲ್ಲ, ಅದಕ್ಕೆ ಶರಣ ತತ್ವ ಅಂತ ಕರೀತಾರೆ. ಮನುಷ್ಯರಿಗೆ ಶರಣ ಹೋಗುವುದಲ್ಲ, ವಿಶ್ವಶಕ್ತಿಗೆ ಶರಣ ಹೋಗುವುದು. ಜಗದಗಲ ಮುಗಿಲಗಲ ಮಿಗೆಯಗಲ ತತ್ವಕ್ಕೆ ಶರಣ ಹೋದಂಥವನೇ ಶರಣ. ಆ ಅನಾದ್ಯನಂತವಾದ ಬ್ರಹ್ಮಾಂಡದಿಂದ ಅತ್ತತ್ತವಾಗಿ ಮಿನುಗುವಂತಹ ಆ ತತ್ವಕ್ಕೆ ತನ್ನನ್ನೇ ಸಮರ್ಪಣ ಮಾಡಿಕೊಂಡಂತಹ ಮನುಷ್ಯ ಶರಣ. ಹೀಗಾಗಿ ಬಸವಣ್ಣನವರು ಕೊಟ್ಟಂತಹ ತತ್ವಗಳು ಸಾಗರದಷ್ಟು. ಬಸವಣ್ಣನವರ ಸಿದ್ಧಾಂತ ಅನಾದ್ಯನಂತವಾಗಿರುವಂಥದ್ದು, ಅನುಭವದ ಆಳದು. ಸಾಮಾನ್ಯವಾದ ಮನಸ್ಸಿನಿಂದ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಎನಗಿಂತ ಕಿರಿಯರಿಲ್ಲ ಅಂತ ಬಾಯಿಂದ ಹೇಳಬಹುದು, ಕಿವಿಯಿಂದ ಕೇಳಬಹುದು, ಆಚರಣೆಗೆ ತರುವುದು ಬಹಳ ಕಷ್ಟ. ಸ್ವಲ್ಪ ಸರದ ಕುಂಡ್ರಪ್ಪ ಅಂದ್ರೆ ನಾವು ಬೆಂಕಿ ಆಗ್ತೀವಿ, ಅಟ್ಟು ಸಿಟ್ಟು ಬರ್ತೈತಿ ನಮಗೆ. ಮತ್ತು ನಾವೆಂಗಿನ ಎನಗಿಂತ ಕಿರಿಯರಿಲ್ಲ ಅನ್ನೋರು. ಬಸವ ತತ್ವ ಅನ್ನುವಂಥದ್ದು ಮಹಾತ್ಮರಿಂದ ಆಚರಿಸಿದಂಥದ್ದು, ಬಹಳ ಕಠಿಣ ಅದು. ನೋಡ್ಲಕ್ಕೆಲ್ಲ ಸರಳ ಅನಿಸ್ತೈತಿ. ದಿನಂಪ್ರತಿ ದಾಸೋಹ ಮಾಡಬೇಕು ಅಂತ ಒಂದು ತತ್ವದ. ದಿನ ದುಡಿಬೇಕು, ದಿನಂಪ್ರತಿ ದುಡಿದದ್ರಲ್ಲಿ 4 ತುತ್ತಾದರೂ ಜಂಗಮರಿಗೆ ದಾಸೋಹ ಮಾಡಬೇಕು. ಯಾರು ನಮಗ್ ಗುರುತಿನವರು ಇರಬಾರ್ದು, ರಕ್ತ ಸಂಬಂಧಿಗಳಿರಬಾರ್ದು, ಅಂಥವ್ರನ್ನ ಮನೆಗೆ ಕರೆಸಿ ಪಾದ ತೊಳೆದು ಅವ್ರ ಪಾದೋದಕ ತಗೊಂಡು ಅವರಿಗೆ ಉಣಿಸಿ ಕಳಿಸಬೇಕು. ಇದು ದಾಸೋಹ ತತ್ವ. ಎಷ್ಟು ಕಠಿಣ ಅದ. ಹೊರಗಿಂದ ಎಲ್ಲ ಗ್ವಾಳೆ ಮಾಡ್ಕೊಂಡು ಮನೆಗೆ ಹೋಗುವಂಥ ನಾವು ಎಲ್ಲಿ? ತಮ್ಮ ಕೈಯಿಂದ ಸಮಾಜಕ್ಕೆ ಉಣಿಸಿದಂಥ ಬಸವಣ್ಣನವರು ಎಲ್ಲಿ? ಭ್ರಷ್ಟಾಚಾರ ಅನ್ನುವಂಥದ್ದು ಬಸವ ತತ್ವವನ್ನು ಮರೆತದ್ದರಿಂದ ಬಂತೆ ಹೊರತು ಬಸವ ತತ್ವ ಹಿಡಿದ್ರ ಭ್ರಷ್ಟಾಚಾರ ಹೋಗಿಬಿಡ್ತೈತಿ ಈ ದೇಶದಿಂದ. ಬಿಜ್ಜಳನ ಭಾಂಡಾರ ವೆನಗೆ ಕೈಯ ಅಂದಂಥವ್ರು ಬಸವಣ್ಣವರು. ಅವರ ಕೈಯಲ್ಲಿ ಏನಿತ್ತು ಅಂತ ಕೇಳಿದ್ರೆ ಇಡೀ ಪ್ರಧಾನಮಂತ್ರಿಯ ಹುದ್ದೆ, ಹಣಕಾಸಿನ ಎಲ್ಲ ವ್ಯವಹಾರ ಅವ್ರ ಕಡೆನೇ ಇತ್ತು. ಆದ್ರೆ ಎಲ್ಲ ವ್ಯವಹಾರವನ್ನು ಮಾಡಿ ಒಂದು ಪೈಸಾ ಕೂಡ ಅವರು ತಮ್ಮ ಪಗಾರ, ತಮ್ಮ ಯೋಗ್ಯವಾದ ಬೆಲೆಯನ್ನು ಬಿಟ್ಟು ಉಳುಕಿದ್ದೇನೋ ತಗೋತಿರ್ಲಿಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಸ್ವಚ್ಛತೆಗಳಿಗಿಂತಲೂ ಅತ್ಯಂತ ಹೆಚ್ಚಿನ ಸ್ವಚ್ಛತಾ ಯಾವುದು ಅಂದ್ರೆ ಅರ್ಥ ಶೌಚ ಅಂತ ಕರೀತಾರೆ. ರೊಕ್ಕದಲ್ಲಿ ಮನುಷ್ಯ ಸ್ವಚ್ಛ ಇದ್ದ ಅಂದ್ರೆ ಅವ ಎಲ್ಲದರಾಗ ಸ್ವಚ್ಛ ಇರ್ತಾನ. ಈ ಕಾರ್ಬಾರ ಮಾಡೋರು, ದೊಡ್ಡ ದೊಡ್ಡ ಸಮಾಜದ ಹಿರಿಯರು ಮೊದಲು ಇದ್ರಾಗ ಸ್ವಚ್ಛ ಇರಬೇಕು. 1 ಕೋಟಿ ರೂಪಾಯಿ ಕೂಡಿಸಿ ಜನ ನಮ್ಮ ಕೈಯಾಗ ಕೊಟ್ರಂದ್ರೆ ಕೋಟಿ ರೂಪಾಯಿದ ಕೆಲಸ ಆಗಬೇಕಲ್ಲಿ. ಅವರು ಕೋಟಿ ರೂಪಾಯಿ ಕೂಡಿಸಿ ಕೊಡೋದು 70 ಲಕ್ಷದ ಕೆಲಸ, 30 ಲಕ್ಷದ ಮನೆ ಕಟ್ಟಿದಂದ್ರೆ ಕೈ ಹೊಲಸಾತಂದ್ರ ಬಸವ ತತ್ವ ಅಲ್ಲದು. ಆದ್ರೆ ಇವತ್ತು ಇಲ್ಲಿ ಜತ್ತಿಯಲ್ಲಿ, ಈ ಒಂದು ತಾಲೂಕಿನಲ್ಲಿ ಕೇಂದ್ರ ಭಾಗದಲ್ಲಿ ಎಷ್ಟೋ ವರ್ಷಗಳಿಂದ ಅದು ಜಾಗದ ಅಡಚಣೆಯಿಂದಾಗಿ ಕಾರ್ಯ ನಿಂತಿತ್ತು. ಆದ್ರೆ ಬಸವಣ್ಣವರಂದ್ರು ಇನ್ನು ಕೆಲಸ ನಿಲ್ಲಿಸುವುದು ಬೇಡ, ಶರಣರ ಧ್ವಜ ಈ ಜಗತ್ತಿನಲ್ಲಿ ಮತ್ತೊಮ್ಮೆ ಹಾರಾಡಲಿ, ಬಸವ ತತ್ವ ಪ್ರತಿ ಮನೆ ಮನೆಗೆ ಮುಟ್ಟಲಿ ಅಂತ ತಿಳಿದುಕೊಂಡು ಬಸವಣ್ಣವರ ಕೃಪಾದಿಂದ ಇವತ್ತ ಜಾಗ ಮಂಜೂರಾಯಿತು. ಪುತ್ಥಳಿ ಅಕ್ಷಯ ತೃತೀಯ ಕನಾವರಣ ತಡಾನ ಇಲ್ಲ. ಇಲ್ಲಿ MLA ಸಾಹೇಬರು ಅವರು 21 ಲಕ್ಷ ಗಟ್ಟಲೆ ಬರೇ ಬಸವೇಶ್ವರ ಪುತ್ಥಳ ಕೊಡ್ತಾರಂದ್ರೆ ಸಾಮಾನ್ಯ ಕೆಲಸ ಏನಲ್ಲದು. ಆ ಬಳಿಕ ಉಳ್ಕಿದ್ದವರೆಲ್ಲ ಮಾಜಿ MLAಗಳು. ನಾವು ಬಂದು ನೋಡಿದೀವಿ, ಎಲ್ಲ ರಾಜಕೀಯ ಪಕ್ಷದವರ ಬಂದಾರ್ರಿ ಅಂತ ಹೇಳಿದರು. ಅವರು ನಮ್ಮ ಜೋಡಿಗೆ ಬಂದವರು ಹಿರಿಯರು ಎಲ್ಲರನ್ನು ಕೂಡಿಸೋರು. ಮೊದಲನೇದ್ದು ಬಸವಣ್ಣವರು, ಎರಡನೇದು ಸಿದ್ದೇಶ್ವರಪ್ಪಗಳು.
ಅವರು 12ನೇ ಶತಮಾನದಾಗ ಆಗಿ ಹೋದ್ರು, ಇವರು 21ನೇ ಶತಮಾನದಾಗ. ಎಲ್ಲ ರಾಜಕೀಯ ಪಕ್ಷದವರು ಸಮಾನ ಕುರ್ಚಿ, ಯಾರ್ದು ಏನೋ ಮನಸ್ಸಿನಾಗೂ ಇಲ್ಲ, ಏನೂ ಇಲ್ಲ. ಎಲ್ಲರೂ ವಿಭೂತಿ ಹಚ್ಕೊಂಡು ಬರೋಬ್ಬರಿ ಗಪ್ಪಗಾರ ಕೂತಿರ್ತಾರೆ. ಎಲ್ಲಿ? ಒಂದು ಬಸವಣ್ಣವರ ಸಾನ್ನಿಧ್ಯದಲ್ಲಿ, ಒಂದು ಸಿದ್ದೇಶ್ವರಪ್ಪಗಳ ಸಾನ್ನಿಧ್ಯದಲ್ಲಿ. ಯಾಕಂದ್ರೆ ಇಲ್ಲಿ ಗದ್ದಲ ಮಾಡಿದ್ರಂದ್ರೆ ಜಗತ್ತಿನಾಗ ಎಲ್ಲಿ ತಡೆಯಂಗಿಲ್ಲ ಅವರು. ಸ್ಥಾನಮಾನಗಳು ಇರಬಹುದು ಹೊರಗ, ಆದ್ರೆ ಬಸವಣ್ಣ ತತ್ವವನ್ನು ಪ್ರಚಾರ ಮಾಡುವಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅನ್ನುವುದನ್ನ ಜತ್ತಿಯ ಎಲ್ಲ ರಾಜಕೀಯ ಮುಖಂಡರು ಇವತ್ತು ತೋರಿಸಿಕೊಟ್ಟ. ಚಪ್ಪಳಿ ಜೋರ್ಲೆ ಹೊಡ್ರತು ಏನಕ್ಕೆ? ಯಾಕಂದ್ರ ಈಗಿನ ಕಾಲದಲ್ಲಿ ಬಹಳ ದೊಡ್ಡ ಚದುರಂಗದ ಆಟ, ಚೆಸ್ ಆಟ ಯಾವುದಂದ್ರ ರಾಜಕೀಯದ್ದು. ಯಾವಾಗೂ ಏನು ಸಂಬಂಧ ಇರಂಗಿಲ್ಲ, ಅವ ಸಹಿತ ಕಟ್ಟಿ ಮೇಲೆ ಕೂತ್ ಇದ ಚರ್ಚೆ ಮಾಡ್ತಿರ್ತಾನ. ನಾವೆಲ್ಲ ಪ್ರವಚನ ಹೇಳಿ ಕಳಿಸ್ತೀವಿ, ನೋಡಪ್ಪ ಮನ್ಯಾಗ ಹೋಗಿ ತುಸು ಅನುಭವ ಮಾಡು, ಅಧ್ಯಾತ್ಮದ ಚಿಂತನೆ ಮಾಡು. ಸ್ವಾಮಿಗಳು ಅದ್ನೇನು ಮಾಡ್ತೀರಿ, ನಿನ್ನ ಜೊತೆಯೊಳಗೆ ಏನಾಗೈತಿ ಗೊತ್ತತ್ತೆ ನಿಮಗಂತ. ನಾವು ಇದೊಳೆ ಭಾಳ ಕುತೂಹಲ. ರೇಡಿಯೋ ಕೇಳಿದ್ರು ಅದನ್ನ ಕೇಳೋದು, ಟಿವಿ ನೋಡಿದ್ರು ಅದನ್ನ ಕಟ್ಟಿ ಕೂತ್ರು ರಾಜಕೀಯ ಚರ್ಚೆನ. ಮತ್ತು ಇವಾಗೇನೆ ₹1 ಬರೋದಿಲ್ಲ ಹೋಗೋದಿಲ್ಲ. ಒಮ್ಮೆ ಹೋಟ್ ಹಾಕ್ಸ್ಕೊಂಡು ಅವ್ರು ಹೋದ್ರಂದ್ರೆ ಶಿವಾಯನಮ ಆ ಕಡೆ ಹೋಗಿಬಿಡ್ತಾರೆ. ಹೊಳ್ಳೆ 5 ವರ್ಷ ಆದ ಬಳಿಕ ಕೈ ಮುಕ್ಕೊತ್ ಬರ್ತಾರೆ. ಇಂತಹ ಈ ಒಂದು ಕಲುಷಿತ ವಾತಾವರಣದೊಳಗೂ ಕೂಡ ಜತ್ತಿಯಲ್ಲಿ ಬಸವೇಶ್ವರರ ಕೃಪೆಯಿಂದಾಗಿ ಎಲ್ಲ ರಾಜಕೀಯ ಮುಖಂಡರು ಒಂದಾಗ್ತಾರಂದ್ರೆ ಮುಂದೆ ಜತ್ತಿಗೆ ಉಜ್ವಲವಾದ ಭವಿಷ್ಯ ಅದ. ಜತ್ತಿ ಅನ್ನುವಂಥದ್ದು ಬರಗಾಲ ಪ್ರದೇಶ, ದುಷ್ಕಾಲ ಭಾಗ ಅಂತ ಕರೀತಾರೆ ಇದಕ್ಕೆ. ಮಳೆ ಅಷ್ಟಕ್ಕಷ್ಟ ಇಲ್ಲಿ. ಆದ್ರೆ ಇದೇ ಜತ್ತಿ ಮುಂದೊಂದು ದಿನಮಾನದಲ್ಲಿ ಇಡೀ ವಿಶ್ವ ತಲೆ ಎತ್ತಿ ನೋಡುವಂಗಾಗ್ತದ. ಹಂಗೆ ಬೆಳಿಬೇಕು ನಾವೆಲ್ಲ. ಮಾರವಾಡ ಪ್ರಾಂತ ಅಂತದ, ಆ ಕಡೆಗೆ ಉತ್ತರ ಹಿಂದೂಸ್ತಾನದಲ್ಲಿ ಇವತ್ತೇನು ಮಾರವಾಡಿಗಳು ಅಂಥೇಳಿ ವ್ಯಾಪಾರ ಮಾಡ್ಕೋತೇನೆ ಬಂದಾರಲ್ಲ, ಇವರೆಲ್ಲ ಮಾರವಾಡ ಪ್ರಾಂತದವರು. ಆ ಮಾರವಾಡ ಪ್ರಾಂತದಲ್ಲಿ ಅತ್ಯಂತ ಭೀಕರವಾದಂತಹ ಬರಗಾಲ ಯಾವಾಗಲೂ ಕೂಡ. ರಾಜಸ್ಥಾನದಲ್ಲಿ ಏನದ? ಬರೀ ಬರಗಾಲ, ಬರೇ ಉಸುಕಿನ ಪ್ರದೇಶ. ಅಂತಹ ರಾಜಸ್ಥಾನ ಮಾರವಾಡ ಪ್ರಾಂತದಿಂದ ಬಂದಂತಹ ಜನ ಇವತ್ತೀ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಂಥವ್ರು ಯಾರು ಅಂದ್ರೆ ಮಾರವಾಡಿಗಳು. ಅಷ್ಟು ಶ್ರೀಮಂತ ಆಗ್ಯಾರ. ಎಲ್ಲಿ ಕಷ್ಟ ಇರ್ತೈತಲ್ಲ ಅಲ್ಲೇ ಹೆಚ್ಚಿನ ಸುಖ ಆಗುತ್ತದ. ಈ ಹೊಳಸಾಲಕ್ಕೆ ಹೋಗ್ರಿ, ಅವ್ರು ಕೆಟ್ಟ ಅಲಸಿಯಾಗಿ ಬಿಟ್ಟಾರ. ನೀರು ಬಿಟ್ಟು ಬಿಟ್ಟು ಕಬ್ಬ ಹಚ್ಚೋದು, ನೀರು ಬಿಡೋದು, ಕಬ್ಬ ಹಚ್ಚೋದು, ನೀರು ಬಿಡೋದು. ಮುಂಜಾನೆ 6ಕ್ಕೆ ಕಟ್ಟಿಗೆ ತಿರುಗಿ ಬಿಟ್ರಂದ್ರೆ ಮತ್ತೆ ಮರುದಿವ್ಸ ಮುಂಜಾನೆ 6ಕ್ಕೆ ಹೋಗಿ ನೋಡ್ತಾರೆ. ಕರೆಂಟ್ ಹೋದ್ರೂ ಏನೂ ಸಂಬಂಧ ಇಲ್ಲ, ಆಟೋ ಬಟನ್ ಇರ್ತೈತಿ. ಕರೆಂಟ್ ಬತ್ತಂದ್ರೆ ಆಟೋಮೆಟಿಕ್ ನೀರು ಚಾಲು. ಅವೆಲ್ಲ ಹೊಲಗಳು ಹೆಂಗಾಗ್ಯಾವ ಅಂದ್ರೆ ಜಾಲಿ ಸಹಿತ ಬೆಳಿಲಾರ್ದಂಗಾಗ್ಯಾವ. ಇವ್ರ ಕೈಯಾಗ ಆಲಸಿಗಳಕ್ಕಾರ ಮನುಷ್ಯರು ಹೆಚ್ಚಿಗೆ ಸುಖ ಆಗಬಾರ್ದು. ಇಲ್ಲಿ ಬಿಸಿಲು ಹೆಚ್ಚು ಬಡದ ಮಂದಿ ಮಬ್ಬಾಗಂಗಿಲ್ಲ, ಭಾಳ ಶಾಣೆ ಇರ್ತಾರೆ ಜತ್ತಿ ಅಂತ ಊರಾಗ. ಬಿಸಿಲು ಬಿಡೈತೆ ಚಲೋ ತಂಗಿ, ಬ್ಯಾಸಿಗೆ ಚಾಲೋ ಆತಲ್ಲ, ಚಳಿಗಾಲ ಮುಗಿತ್ತಂದ್ರೆ. ಅಷ್ಟೇ ಅಲ್ಲದೆ ಕಷ್ಟ ಅಂದ್ರೆ ಏನು ಅಂತ ಇಲ್ಲಿ ಜನರಿಗೆ ಗೊತ್ತಿರ್ತದೆ. ಒಂದು ಲೋಟ ನೀರಿನ ಬೆಲೆ ಎಷ್ಟದ ಅಂತ ಇಲ್ಲಿಯ ಜನರಿಗೆ ಗೊತ್ತಿರ್ತದ. ಒಂದು ಗಿಡ ಅದರ ನೆರಳಿನ ಕಿಮ್ಮತ್ತು ಎಷ್ಟಂತ ಇಲ್ಲಿಯ ಜನರಿಗೆ ಗೊತ್ತಿರ್ತದ. ಆದ್ದರಿಂದ ಇಂತಹ ಕಷ್ಟ ಸಹಿಷ್ಣುಗಳಾದಂತಹ ಈ ಜತ್ ಪ್ರಾಂತದ ಜನರು ಇವತ್ತ ಕಾಯಕ ನಾಯಕ, ದಾಸೋಹದಾಯಕ, ಅನುಭಾವ ಚಕ್ರವರ್ತಿಯಾದ ಎಲ್ಲ ಶರಣ ಸಂಕುಲದ ಮಹಾರಾಜನಾದಂತಹ ಬಸವೇಶ್ವರರ ಪುತ್ಥಳಿಯ ಒಂದು ಜಾಗದ ಅದೆಲ್ಲ ಮಂಜೂರಾಯಿತು. ಮೂರ್ತಿಯು ಇನ್ನೇನು ತಯಾರಾಗುವ ಹಂತದಲ್ಲಿ ಅದ ಅಂತ ತಯಾರಾಗ್ಯದ. ಬರುವಂಥ ಅಕ್ಷಯ ತೃತೀಯಾಕ ಮೂರ್ತಿಯ ಲೋಕಾರ್ಪಣೆ. ಇದೆಲ್ಲ ಆತು, ಹೊರಗಿಂದ ಹೊರಗ ಆತದು. ಬೈಪಾಸ್ ರೋಡ್ ಅಂತಾರೆ ಇದಕ್ಕೆ, ತಿಳಿಲಿಲ್ಲ ನಿಮಗೆ. ಮೂರ್ತಿನೂ ಬಸವಣ್ಣವ್ರದ್ದು ಹೊರಗ ಕುಣಿಸಿದೆವು, ಜಾಗನೂ ಹೊರಗ ಆತು. ಬಸವ ತತ್ವವನ್ನು ನಾವು ಅಳವಡಿಸಿಕೊಳ್ಳುವುದು ಯಾವಾಗ?
ನಾವು ದಿನಂಪ್ರತಿ ಕಾಯಕ ಮಾಡೇ ಊಟ ಮಾಡಬೇಕು. ನಾವು ದಿನಂಪ್ರತಿ ಒಬ್ಬರಿಗೆ ಉಣಸೆ ಉಣಬೇಕು. ನಾವು ದಿನಂಪ್ರತಿಯಾಗಿ ಅಧ್ಯಾತ್ಮದ ಒಂದು ಎರಡು ಮಾತುಗಳನ್ನು, ಶರಣರ ಒಂದೆರಡು ವಚನಗಳನ್ನಾದರೂ ಕೇಳಿ ತಿಳ್ಕೊಂಡು ಚಿಂತನೆ ಮಾಡಿಯೇ ಮಲಗಬೇಕು. ಇದು ಬಸವ ತತ್ವ. ನಾಲ್ಕು ಮಂದಿ ಹೊಡೆದ್ರೆ ಉಳುಕಿದವ್ರು ನಮಗೇನ ಲಾಗು ಆಗುವುದಿಲ್ಲ. ಹೊರಗ ಮೂರ್ತಿ ಎಲ್ಲ ಹೊರಗಿಂದ ಹೊರಗ. ಬಸವಣ್ಣನವರ ವಚನಗಳನ್ನ ಬರೇ ಪುಸ್ತಕದಾಗಿಡುವುದಲ್ಲ, ಮಸ್ತಕದಾಗಿಟ್ಟು ಒಳಗೆ ಮನಸ್ಸಿನಾಗ ಇಳಿಸಬೇಕು. ಅವಾಗ ಏನಾಗ್ತದಂದ್ರೆ ಲಿಂಗದ ಬೆಳೆ ಬೆಳೆದು ಮನುಷ್ಯ ಲಿಂಗೈಕ್ಯ ಸ್ಥಿತಿಗೆ ಏರ್ತಾನೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನು ಏರಬೇಕಾದ್ರೆ ಮನುಷ್ಯ ಬಸವ ತತ್ವವನ್ನು ಅಳವಡಿಸಿಕೊಳ್ಬೇಕು. ಆದ್ದರಿಂದ ಈ ಒಂದು ಜತ್ ಪ್ರಾಂತದ ಜನ ಬಹಳ ಭಕ್ತಿವಂತ ಜನ. ಇಲ್ಲಿ ಯಾವಾಗಲೂ ಕೂಡ ಜನರಲ್ಲಿ ಭಕ್ತಿ ಬಹಳ ಅದ. ಯಾಕೆ ಭಕ್ತಿ ಅದ ಅಂದ್ರ ಕಷ್ಟ ಸಹಿಷ್ಣುಗಳದಾರ ಅಂತ ತಿಳ್ಕೊಂಡು ಭಕ್ತಿ ಅದ. ಅಷ್ಟೇ ಅಲ್ಲದೆ ಈ ಜತ್ ಪ್ರಾಂತದ ಜನ ದೇಶಭಕ್ತರು. ನಾವು ಧರ್ಮವನ್ನು ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ದೇಶವನ್ನು ಪ್ರೀತಿಸಬೇಕು. ಧರ್ಮವನ್ನು ಪ್ರೀತಿಸಿ ದೇಶವನ್ನು ಮರ್ತೀವಿ ಅಂದ್ರೆ ನಮಗೆ ಉಳಿಗಾಲ ಇಲ್ಲ. ನಮಗ ಬಸವಣ್ಣನವರು ಕೊಟ್ಟಂತಹ ಧರ್ಮವು ಅಷ್ಟೇ ಮುಖ್ಯ. ಈ ನೆಲದ ಋಣವೂ ಅಷ್ಟೇ ಮುಖ್ಯ. ನಾವು ಮೊಟ್ಟ ಮೊದಲು ಭಾರತೀಯರು, ಆ ನಂತರ ಬಸವ ಧರ್ಮೀಯರು ಅನ್ನುವುದನ್ನು ಯಾವಾಗಲೂ ನೆನಪಿಟ್ಟುಕೊಂಡಿರಬೇಕು. ನಾವೆಲ್ಲ ಹಿಂದೂಸ್ತಾನಿಗಳು, ನಾವೆಲ್ಲರೂ ಕೂಡ ಭಾರತೀಯರು, ಕ್ಷಾತ್ರ ತೇಜವನ್ನು ಹೊಂದಿದಂತಹ ಶೂರರು, ವೀರರು, ಧೀರರು, ಬುದ್ಧಿವಂತರು ಭಾರತೀಯರು ನಾವೆಲ್ಲರೂ. ಈ ಅಖಂಡವಾದಂತಹ ದೇಶ ಪ್ರೇಮ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಯಾಕೆ ಅಂದ್ರೆ ಈ ದೇಶವನ್ನು ಉಳಿಸುವ ಸಲುವಾಗಿ ಬದನೆಕಾಯಿ ಸೌತಿಕಾಯಿ ಕೊಟ್ಟು ಸ್ವಾತಂತ್ರ್ಯ ಬಂದಿಲ್ಲ. ನಮಗ ಪ್ರಾಣವನ್ನೇ ನಮ್ಮ ಸಲುವಾಗಿ ಅರ್ಪಣಾ ಮಾಡಿದಾಗಿಂಥ ಸ್ವಾತಂತ್ರ್ಯ ನಮಗೆ ಸಿಕ್ಕದ, ತಗೊಂಡದೀವಿ ನಾವು ಸ್ವಾತಂತ್ರ್ಯವನ್ನು. ನೇತಾಜಿ ಸುಭಾಷ್ ಚಂದ್ರ ಬೋಸರಂತಹ ಒಬ್ಬ ಮಹಾ ಮೇಧಾವಿ ಅಧಿಕಾರಿ ಈ ದೇಶದ ಸಲುವಾಗಿ ಎಲ್ಲವನ್ನ ತ್ಯಾಗ ಮಾಡಿ ದೇಶದ ಮಹಾಯಜ್ಞದಲ್ಲಿ ಆಹುತಿಯಾದ. ಭಗತ್ ಸಿಂಗ್ನಂತಹ ಒಬ್ಬ ವೀರ ಯುವಕ ಲಗ್ನ ಆಗುವಂತಹ ವಯಸ್ಸಿನಲ್ಲಿ ಎಲ್ಲವನ್ನ ಮರೆತು ಈ ದೇಶದ ಸಲುವಾಗಿ ಎಲ್ಲವನ್ನ ತ್ಯಾಗ ಮಾಡಿದ ಒಬ್ಬ ಭಗತ್ ಸಿಂಗ್. ಈ ದೇಶಕ್ಕಾಗಿ ತನ್ನ ಅಧಿಕಾರದ ಲಾಲಸೆಯನ್ನೇ ತೊರೆದಂತಹ ಒಬ್ಬ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಬರೇ ಆತನ ಒಂದು ಸಂದೇಶಕ್ಕ 632 ಸಂಸ್ಥಾನಗಳು ಎಲ್ಲ ಒಂದಾದು. ಸರ್ದಾರ್ ಪಟೇಲ್ ಹುಟ್ಟದೇ ಇದ್ರೆ ಈ ದೇಶ ಸ್ವಾತಂತ್ರ್ಯ ನಂತರ ತುಂಡಾಗುತ್ತಿತ್ತು. ನಾವು ಎಲ್ಲ ಹುಟ್ಟಿದ್ದೇವೆ. ಕೆಲಸಕ್ಕೆ ಯಾವ ಕೆಲಸಕ್ಕೆ ಬಂದಿದ್ದೀವಿ? ದೇಶದ ಯಾವ ಕೆಲಸಕ್ಕೆ ಬಂದಿದ್ದೀವಿ ನಾವು? ಬರೇ ಮನೆದ ಆಯ್ತು. ಮುಂಜಾನೆ 8 ಗಂಟೆ ಆಯ್ತಂದ್ರೆ ನಾಷ್ಟ ಆಯ್ತೇನು, ಮಧ್ಯಾಹ್ನ 1 ಆತಂದ್ರೆ ಊಟ ಆಯ್ತೇನು, ರಾತ್ರಿ 9-10 ಆತಂದ್ರೆ ರಾತ್ರಿ ಊಟ ಆತೇನು, ಮುಗಿತಲ್ಲ. 11ಕ್ಕೆ 12ಕ್ಕೆ ಮಲ್ಕೊಂಡ್ರಂದ್ರೆ ಮತ್ತೆ ಮುಂಜಾನೆ ಯಥಾಸ್ಥಿತಿ ಗುಡ್ ಮಾರ್ನಿಂಗ ಗುಡ್ ನೈಟ್. ಇವ ದೇಶದ ಕೆಲಸಕ್ಕೆ ಏನು ಬಂದಿದ್ದೀವಿ ನಾವು? ದೇಶದ ಸಲುವಾಗಿ ಏನು ಮಾಡಿದೀವಿ ನಾವು? ಧರ್ಮ ಉಳಿಸುವ ಸಲುವಾಗಿ ಏನು ಮಾಡಿದ್ದೀವಿ? ಕಿತ್ತೂರು ಚೆನ್ನಮ್ಮ ಈ ದೇಶದ ಸಲುವಾಗಿ ದುಡಿದಂಥ ಒಬ್ಬ ಹೆಣ್ಣು ಮಗಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮನಸ್ಸು ಮಾಡಿದ್ರೆ ಅವರೇನ್ರಿ ರಾಜಾರ ಇದ್ರು, ಬೇರೆ ದೇಶದಾಗ ಹೋಗಿ ಒಂದು ದೊಡ್ಡ ದ್ವೀಪವನ್ನೇ ಖರೀದಿ ಮಾಡಿ ಆರಾಮಾಗಿರಬಹುದಾಗಿತ್ತು. ಅವರೇನು ರಾಜರು, ಆದ್ರ ಅದನ್ನೇನು ತಲೆಯಾಗ ಲಕ್ಷ್ಯ ಹಾಕೊಳ್ಳಾರದೆ ಈ ದೇಶಕ್ಕಾಗಿ ದುಡಿದಂಥವರವರೆಲ್ಲರೂ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ ಏನು ಅವಶ್ಯಕತೆ ಇತ್ತು ಹೇಳ್ರಿ? ಹರಿದಂಥ ಅಂಗಿಗೆ ಅದು ಕಾಣಬಾರದು ಅಂತ ಮ್ಯಾಲ ಕೋಟ್ ಹಾಕಿ 1 ಪೈಸಾ ಸಹಿತ ಹೆಚ್ಚಿಗೆ ಈ ದೇಶದಿಂದ ತೆಗೆದುಕೊಳ್ಳಲಾರದೆ ದುಡಿದಂಥ ಅಪ್ರತಿಮ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು.
ಬರೇ ಒಂದು ಮಾತು ಹೇಳಿದ್ರೆ ಅವರು, ದೇಶಕ್ಕ ಧಾನ್ಯಗಳ ಕೊರತೆ ಅದ, ಅನಾಜದ ಕೊರತೆ ಅದ, ಅದಕ್ಕಾಗಿ ಎಲ್ಲರೂ ಸೋಮವಾರ ಉಪವಾಸ ಮಾಡಬೇಕು ಒಂದು ಹೊತ್ತತ್ತು ಕರೆ ಕೊಟ್ರ, ಇಡೀ ದೇಶನ ಸೋಮವಾರ ಒಂದು ಹೊತ್ತು ಉಪವಾಸ ಮಾಡಿತಲ್ಲ, ಇವರು ನಿಜವಾದಂಥ ರಾಷ್ಟ್ರ ನಾಯಕರು, ರಾಷ್ಟ್ರವನ್ನು ಕಟ್ಟಿದಂಥ ರಾಜಕೀಯ ನೇತಾರರು. ಹಿಂಗಿರಬೇಕು. ನಾವು ಏನಾದರೂ ಮಾಡಬೇಕಲ್ಲ ದೇಶಕ್ಕಾಗಿ. ನಮ್ಮದು ಬಹಳ ದೊಡ್ಡ ದೇಶ ಸೇವಾ ಏನಪ್ಪ ಅಂದ್ರೆ ಜನಸಂಖ್ಯಾ ಸ್ಫೋಟ. ಹುಟ್ಟು ಬಿಟ್ಟಿತ್ತು 150 ಕೋಟಿ ಜನ. ಎಲ್ಲಿ ಹಿಡಿಸುವಲ್ದು, ಸಂತ್ಯಾಗ ಹಿಡಿಸುವಲ್ದು, ಜಾತ್ರೆಯಾಗ ಹಿಡಿಸುವಲ್ದು, ಮಠದಾಗ ಹಿಡಿಸುವಲ್ದು, ಊರಾಗ ಹಿಡಿಸುವಲ್ದು. ಯಾವ ಕೆಲಸಕ್ಕೆ ಬಂದಿದೀವಿ ನಾವು? 150 ಕೋಟಿ ಇದೀವಿ ಭಾರತೀಯರು. ಭಗತ್ ಸಿಂಗ್ನಂಥ ಒಬ್ಬ ಶೂರ ಇನ್ನೂ ತಯಾರಾಗಿಲ್ಲ. ಅವುಗಳು ಆ ರೀತಿ ಹೇಳಂಗಿಲ್ಲ. ಇವರ ಅಪ್ಪಗಳಂತೂ ಹೊರಗೆ ಹೋದವ್ರು ಹೊರಗ, ಮಕ್ಕಳಿಗೆ ತಿಳಿಸಿ ಹೇಳಂಗೇ ಇಲ್ಲ. ನಾವು ಮಾಸ್ತರ್ಗಳಿಗೆ ಗುತ್ತಿಗೆ ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡಿರ್ತಾರೆ ಅವರು. 1 ಲಕ್ಷ ಫೀ ಕೊಟ್ಟು ಶಾಲೆಗೆ ಅಡ್ಮಿಷನ್ ಮಾಡಿದ್ರಂದ್ರೆ ತಿಳ್ಕೊತಾರೆ ಏನು, ಇನ್ನು ಮಾಸ್ತರನ ಜವಾಬ್ದಾರಿಪ್ಪ, ನಮ್ಮ ಹೆಗಲ ಮೇಲಿಂದ ಹುಡುಗ ಇಳಿದು ಹೋದ. ನಿಮ್ಮ ಹೆಗಲ ಮೇಲಿಂದ ಅಷ್ಟೇ ಇಳಿದು ಹೋಗಲಿಲ್ಲ, ನಿಮ್ಮ ಮನಸ್ಸಿನ ಅಂದು ಕೂಡ ಇಳಿದು ಹೋಗಿ ಮುಂದೆ ನಿಮ್ಮ ಮನೆಗೆ ಬರಂಗಿಲ್ಲ. ನಾವು ಕಲ್ಕೋತ್ ಬೆಂಗಳೂರು, ಮುಂಬೈ, ಪುನಾ, ದಿಲ್ಲಿ, ಕಲ್ಕತ್ತಾ ಹೋಗಿ ಒಮ್ಮೆ ವಾಷಿಂಗ್ಟನ್ಗೆ ಹೋಗಿ ಕೂತ ಅಂದ್ರೆ ಕಲಾಸಿ ಕಡೆ ಬರಂಗೇ ಇಲ್ಲ. ನಿಮ್ಮನ್ಯಾಕೆ ನೋಡ್ತಾ ನಾವು? ಅದಕ್ಕ ಕನಿಷ್ಠ ಇದು ಅಂತ ತಿಳ್ಕೊಂಡಿರ್ಬೇಕು ನೀವು. 5ನೇ ತರಗತಿಯವರೆಗಾದರೂ ನಿಮ್ಮ ಮಗು ನಿಮ್ಮ ಮನೆಯಲ್ಲೇ ಇದ್ದು ಕಲೀಲಿ. ಆ ನಂತರ ಅದನ್ನು ಹಾಸ್ಟೆಲ್ಗೆ ಹಾಕ್ರಿ ಅಥವಾ ಬೇರೆ ಎಲ್ಲರ ಹೊರಗೆ ಕಲಿಲಕ್ಕೆ ಕಳಿಸ್ರಿ. 5ನೇತೆ ಒಳಗೆ ಏನು ಅಂತ IAS ಪರೀಕ್ಷೆ ಬರೆಯೋದಾನ ಹುಡುಗ? 5ನೇತೆ ಒಳಗೆ ಏನೋ ಇಂತಿಂಥ ದೊಡ್ಡ ಗ್ರಂಥಗಳನ್ನು ಓದಾನ. ABCD, ಅದೇ ರಟೈಕ, ಅವೇ ಬಳ್ಳಿ, ಇವೇ ಕಲಿಯಾಗಿರ್ತಾನ. ಅದಕ್ಕಾಗಿ ಯಾಕೆ ನೀವು ಅಷ್ಟು ದೂರದ ಶಾಲೆಗೆ ಹಾಕಬೇಕು? ಸಣ್ಣ ವಯಸ್ಸಿನಲ್ಲೇ ಮಗುವಿನ ಮನಸ್ಸಿನ ಮೇಲೆ ನೀವೇನು ಹಾಸ್ಟೆಲ್ಗೆ ಹಾಕ್ತಿರ್ಲಿಲ್ಲ, ಭಾಳ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ದೇಶ ಉಳಿಬೇಕಾಗಿತ್ತು ಅಂದ್ರೆ ನಾವು ದೇಶದ ಪ್ರಜ್ಞಾನೂ ನಮಗಿರಬೇಕು, ಧರ್ಮದ ಪ್ರಜ್ಞಾನೂ ನಮಗಿರಬೇಕು. ದೀಕ್ಷಾ ತಗೊಂಡ ಮಂದಿ ಭಾಳ ಐತಿ, ದಿನ ಲಿಂಗ ಪೂಜಾ ಮಾಡೋ ಮಂದಿ ಕಡಿಮೆ ಐತಿ. ಒಮ್ಮೇನು ಹೋಗಿ ಗೂಟಕ್ಕೆ ಹಾಕಿ ಬಿಡ್ತಾರ, ಶಿವಾಯ ನಮಃ, ಗೂಟ ಮುರಿದಾಗ ಲಿಂಗ ಕೆಳಗೆ ಬಿತ್ತು. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ. ನಿನ್ನ ಯಮಧರ್ಮ ಸಾವು ಹೊತ್ತುಕೊಂಡು ಹೋಗೋಕ್ಕಿಂತ ಮೊದಲರೇ ಪೂಜೆ ಮಾಡಪ್ಪ ಅಂತ ಬಸವಣ್ಣವ್ರು ಹೇಳಿದರು. ದಿನೇನು ಹೇಳ್ಬೇಕಿನ್ನು ಬಸವಣ್ಣವ್ರು ನಮಗೆ? ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಈ ಒಪ್ಪವು ಈ ಶರೀರವು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣವ್ರು ಏನು ಮಾಡಿದರು? ತಮ್ಮ ಆಯುಷ್ಯದ ತುಂಬ ದಿನಂಪ್ರತಿಯಾಗಿ ಮರೆಯಲಾರದೆ ಪೂಜೆಯನ್ನು ಮಾಡಿದರು, ಲಿಂಗ ಪೂಜೆಯನ್ನು. ಇನ್ನ ಬಸವಣ್ಣವ್ರದು ತತ್ವ ಅಂದ್ರ ಕೊರಳಾಗ ಲಿಂಗ ಕಟ್ಕೊಂಡಿರ್ತೀವಿ, ಅದರಂತೆ ನಮ್ಮಲ್ಲಿ ದಯಾ ಧರ್ಮ ಕೂಡ ಇರಬೇಕು. ಮಾಂಸಾಹಾರವನ್ನು ಕಡ್ಡಾಯವಾಗಿ ಬಿಡಲೇಬೇಕು. ಆವಾಗ ನಾವು ಬಸವಣ್ಣನವರ ಕರೆ ಭಕ್ತರಾಗ್ತೀವಿ. ಆವಾಗ ಬಸವ ತತ್ವದ ಅನುಯಾಯಿಗಳಾಗ್ತೇವೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ವಿಭೂತಿ ಹಚ್ಕೊಂಡ್ರ ತೋರಿಕೆಯ ಧರ್ಮ ಆಯ್ತು, ರುದ್ರಾಕ್ಷಿ ಕಟ್ಕೊಂಡ್ರ ಮ್ಯಾಲಿನ ಧರ್ಮ. ಕರೆ ಧರ್ಮ ಯಾವುದು ಅಂದ್ರ ದಯವೇ ಧರ್ಮದ ಮೂಲವಯ್ಯ. ಅದಕ್ಕೆ ಸಿದ್ದೇಶ್ವರಪ್ಪಗಳವರು ಯಾವಾಗಲೂ ಹೇಳ್ತಾ ಇದ್ರು, ಬಸವ ತತ್ವ ಅಂದ್ರೆ ಮೊಟ್ಟ ಮೊದಲು ಮಾಂಸಾಹಾರ ಬಿಡಿಸ್ರಿ, ಅವಾಗ ಬಸವ ತತ್ವ ತಾನ ಜಗತ್ತಿನಾಗ ಬೆಳಿತೈತಿ ಅಂತ ಹೇಳ್ತಿದ್ರು.
ಈಗ ಕೆಲವೊಬ್ರು ಏನು ಹೇಳತ್ತಾರ ಗೊತ್ತದೆ, ತತ್ತಿ ಅದು ಮಾಂಸಾಹಾರ ಅಲ್ಲತ್ತದು. ತತ್ತಿ ಅದು ಗಿಡದಾಗ ಹುಟ್ಟುತ್ತೆ ಏನದು ತತ್ತಿ. ಮಾವಿನ ಗಿಡದಾಗ ತತ್ತಿ ಜೋತು ಬಿದ್ದಿರ್ತವೆ. ಎಲ್ಲಿಂದ ಬರ್ತೈತೆ ತತ್ತಿ? ಕೋಳಿಯ ಹೊಟ್ಟೆಯಿಂದ ಬರ್ತೈತೆ ಅಂದ ಬಳಕ ಅದ್ಯಾಂಗ ಸಸ್ಯಾಹಾರ ಆಗ್ತದೆ? ಅವ ತಲೆ ಇರಲಾರ್ದ ಡಾಕ್ಟ್ರ, ತಲೆ ಇರಲಾರ್ದ ವಿಜ್ಞಾನಿಗಳು. ಆ ತತ್ತಿ ಒಳಗಿಂದ ಎಂದರೆ ಒಂದು ಗಿಡ ಹುಟ್ಟತತಿ, ಕೋಳಿನ ಹುಟ್ಟಬೇಕಲ್ಲ. ಅದಕ್ಕ ತತ್ತಿ ತಿನ್ನುವುದು ಮಾಂಸಾಹಾರವೇ, ಕೋಳಿ ತಿನ್ನುವುದು ಮಾಂಸಾಹಾರವೇ. ಇವುಗಳನ್ನು ಕಡ್ಡಾಯವಾಗಿ ಬಿಟ್ಟು ದಿನಂಪ್ರತಿಯಾಗಿ ಲಿಂಗ ಪೂಜೆ ಮಾಡುವಂಥವನೇ ನಿಜವಾದ ಲಿಂಗಾಯತ. ಮತ್ತೆ ಯಾರ್ಯಾರು ಲಿಂಗ ಕಟ್ಕೊಂಡಿಲ್ಲ ತುಸು ದೀಕ್ಷಾ ಪಕ್ಷ ತಗೋರಿ. ಬಸವಣ್ಣವರು ಇನ್ನೇನು ಅಕ್ಷಯ ತೃತೀಯಾಕ ಬಂದು ಜತ್ತನಲ್ಲಿ ಪ್ರತಿಷ್ಠಾಪಿತ ಆಗ್ತಾರೆ. ಅಷ್ಟರೊಳಗಾಗಿ ದೀಕ್ಷಾ ತಗೊಳ್ಳಾರ್ದವ್ರು ದೀಕ್ಷಾ ತಗೋಬೇಕು. ಕೆಟ್ಟ ಕೆಲಸ ಮಾಡವ್ರು, ಸುಳ್ಳು ಹೇಳವ್ರು ಅದನ್ನು ಬಿಡಬೇಕು. ಎಲ್ಲ ಆಗಿ ಇಡೀ ಜತ್ ಏನಾಗಬೇಕು ಅಂದ್ರ ಬರುವಂಥ ಕೆಲವು ವರ್ಷಗಳಲ್ಲಿ ಇನ್ನೊಂದು ಹೊಸ ಬಸವ ಕಲ್ಯಾಣವಾಗಿ ಮಾರ್ಪಡಬೇಕು ಈ ಜತ್ ಪ್ರಾಂತ. ಅವಾಗ ಬಸವಣ್ಣವರಿಗೆ ಸಂತೋಷ ಆಕೈತಿ. ಯಾಕಂದ್ರೆ ಇಲ್ಲಿ ಮಂಗಳವೇಡ, ಬಸವಣ್ಣವರು ಹುಟ್ಟಿದ್ದು ಬಾಗೇವಾಡಿಯಲ್ಲಿ. ಆ ಬಳಿಕ ಅವರು ಬಾಗೇವಾಡಿಯನ್ನು ಬಿಟ್ಟು ಹೋದದ್ದು, ಶಾಲೆ ಕಲ್ತದ್ದು ಕೂಡಲ ಸಂಗಮದಲ್ಲಿ. ಕೂಡಲ ಸಂಗಮದಿಂದ ಅವರು ತಮ್ಮ ಮಾವನೊಂದಿಗೆ ಬಂದು ಕೆಲವು ವರ್ಷಗಳವರೆಗೆ ಇದ್ದದ್ದು ಮಂಗಳವೇಡಿಯಲ್ಲಿ. ಆನಂತರ ಅವರು ಹೋಗಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದು ಬಸವ ಕಲ್ಯಾಣದಲ್ಲಿ. ಅದಕ್ಕೆ ಮಂಗಳವೇಡ ಇಲ್ಲೇ ಜತ್ ಸಮೀಪದಲ್ಲಿರುವಂಥದ್ದು. ಯಾಕೆ ಇಷ್ಟೆಲ್ಲ ಬಸವ ಪ್ರೇಮಿಗಳಲ್ಲಿ ಅದಾರಂದ್ರೆ ಮಂಗಳವೇಡ ಅದ ಬಸವಣ್ಣವರು ಅಡ್ಡಾಡಿ ಹೋದಂಥ ನೆಲ ಅದ, ಪರಮ ಪವಿತ್ರವಾದ ನೆಲ. ಅದಕ್ಕೆ ಇದಾಗ ಹೇಳಿದರು ಅವರು ಶಾಸಕರು, ಏನು ಹೇಳಿದರು, ಆ ಒಂದು ಮಂಗಳವೇಡೆಯನ್ನ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರ ಕೂಡ ಮುತುವರ್ಜಿ ವಹಿಸದಂದ್ರೆ ಇದೇ ದೊಡ್ಡ ಕೆಲಸ. ಬಸವಣ್ಣವ್ರದ್ದು ಎಲ್ಲಿದ್ರು ಬೆಳಿಬೇಕು, ಮಹಾತ್ಮರ ಕ್ಷೇತ್ರಗಳು ಎಲ್ಲಿದ್ರು ಬೆಳಿಬೇಕು. ಆ ನಿಟ್ಟಿನಲ್ಲಿ ಇಡೀ ಜಪ್ತಿಯ ಜನ ಗಟ್ಟಿಯಾಗಿ ನಿತ್ರ ಏನ್ರಿ ಪ್ರೈಮ್ ಮಿನಿಸ್ಟರ್ ನಿಮಗೆ ತಲೆಬಾಗ್ತಾನ ಅಂಥ ಶಕ್ತಿ ಇಡೀ ಜತ್ತಿ ಒಳಗೈತಿ. ಸರಿಯಾಗಿ ನಿಲ್ಲಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4 ಮಂದಿ ಹಿಂದ 4 ಮಂದಿ ಮುಂದ ಅಂದ್ರೆ ಕೆಲಸ ಆಗಂಗಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನಾದರೂ ಸರ್ಕಾರದಿಂದ ತಗೋಬೇಕಾಗಿತ್ತು ಅಂದ್ರ, ನಮ್ಮ ಹಕ್ಕ ಚಲಾಯಿಸಬೇಕಾಗಿತ್ತು ಅಂದ್ರ ಗಟ್ಟಿಯಾಗಿ ನಿಲ್ಲಬೇಕು ಪ್ರಜೆಗಳಾದಂಥವ್ರು. ಹುಚ್ಚರ್ಗತ್ಲೆ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಅಲ್ಲದು. 4 ಬಾಟ್ಲಿ ಕುಡ್ಕೊಂಡು ಅವರು ಹೋದರು, ಏನೇನೋ ತಗೊಂಡು ಇವರು ಹೋದರು ಅಂದ್ರೆ ಕೆಲಸ ಆಗಂಗಿಲ್ಲ. ದೇಶವನ್ನ ತಲೆಯಲ್ಲಿಟ್ಟುಕೊಂಡು, ಧರ್ಮವನ್ನ ತಲೆಯಲ್ಲಿಟ್ಟುಕೊಂಡು ನಮಗೊಂದು ಮತ ಅಂತ ಕೊಟ್ಟದ ಸಂವಿಧಾನ, ಓಟ್. ಅದೇನು ಬಹಳ ದೊಡ್ಡ ಪವರ್ ಅದು. ದೇಶ ನಡೆಸೋದು ಪ್ರಧಾನಮಂತ್ರಿನೂ ಅಲ್ಲ, ರಾಷ್ಟ್ರಪತಿನೂ ಅಲ್ಲ. ಓಟ್ ಈ ದೇಶವನ್ನು ನಡೆಸ್ತದೆ, ಮತ ಈ ದೇಶವನ್ನು ನಡೆಸ್ತದೆ. ಸಂವಿಧಾನದಲ್ಲಿ ಎಲ್ಲಕ್ಕಿಂತಲೂ ಅತಿ ಹೆಚ್ಚಿನ ಮಹತ್ವ ಯಾವುದಕ್ಕದ ಅಂದ್ರ ಒಂದು ಓಟಿಗೆ ಮಹತ್ವದ. ಅದಕ್ಕೆ ಆ ಓಟ್ ಅಕಸ್ಮಾತ್ ನೀವೇನಾದ್ರೂ ಬಾಟ್ಲಿಗೆ ಮಾರ್ಕೊಂಡ್ರಿ ಅಂದ್ರೆ ಜತ್ತಿ ಕಟ್ಟವ್ರೆ ಹೆಂಗ? ಜತ್ತಿಯನ್ನು ಕಟ್ಟುವುದು ನಿಮ್ಮ ಮತಗಳಿಂದ ಕಟ್ಟಲಿಕ್ಕೆ ಸಾಧ್ಯ ಅದ, ಬಸವ ತತ್ವದಿಂದ ಕಟ್ಟಲಿಕ್ಕೆ ಸಾಧ್ಯ ಅದ, ಛತ್ರಪತಿ ಶಿವಾಜಿಯ ಕ್ಷಾತ್ರ ತೇಜದಿಂದ ಜತ್ತಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ಈ ಜತ್ತಿ ಹೀಗೆ ಇದು ಸಿದ್ದೇಶ್ವರಪ್ಪ 1 ತಿಂಗಳ ಪ್ರವಚನ ಆಗ್ಯದ. ಅವರು ಪ್ರವಚನ ಕೇಳ್ಯಾರತ್ತ ಇಟ್ಟು ತಣ್ಣ ಕೂತಾರಿ. ನೀವು ಇರ್ಲಿಲ್ಲ ಅಂದ್ರೆ ಏನಕ್ಕ ಗದ್ಲ ಮಾಡ್ಕೋತ ಹಂಗ ಹಿಂಗೆ ಏನೇನೋ ಮಾಡ್ತಿದ್ರು. ಅವರೆಲ್ಲ ಸಂಸ್ಕಾರವನ್ನು ಕಲಿಸಿ ಹೋಗ್ಯಾರ. ಅದಕ್ಕಿಂತ ಮೊದಲು ಮಲ್ಲಿಕಾರ್ಜುನಪ್ಪಗಳು ಬಂದಿಲ್ಲಿ ಶಿವಾನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಹೋಗ್ಯಾರ. ಇದು ತಮಗೆಲ್ಲ ಗೊತ್ತಿದ್ದ ವಿಚಾರ. ಇಲ್ಲಿ ನಿರಂತರವಾಗಿ ಮಹಾತ್ಮರು ಬರ್ಕೋತ ಹೋಗ್ಕೋತಿರ್ತಾರ. ಮುಂದೆ ಬರುವಂತಹ ಯುವ ಜನಾಂಗ ಕೂಡ ಬಸವ ಭಕ್ತರಾಗಲಿ, ದೇವ ಭಕ್ತರಾಗಲಿ, ಭಾರತ ಮಾತೆಯ ಸೇವೆಗೆ ಸದಾಕಾಲ ಸಮಸ್ತ ಜತ್ತಿಯ ನಿವಾಸಿಗಳೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ, ಇಲ್ಲೇ ಮಗ್ಲ ಇರ್ತೀವಿ ನಾವು. ಏನು ಬೀಳೂರಾಗ ಮನೆ ಬಂದಿದ್ದೀವಿ, ಇಲ್ಲೇ ಮಗ್ಲ ಇರ್ತೇವೆ. ಬೀಳೂರು ಅಜ್ಜಾರ್ ಬೆತ್ತಿದು
ಯಾವುದು? ಬೀಳೂರು ಗುರು ಬಸವೇಶ್ವರ ಮಹಾಶಿವಯೋಗಿಗಳ ಬೆತ್ತ. ಬೆತ್ತ ಅಂದ್ರೆ ಏನು? ಬಡಿಲಾಗ್ತಂದಾರಂತ ಹಿಂಗಲ್ಲ. ಮತ್ತೆ ಧರ್ಮದಂಡ ಅಂತ ಇದಕ್ಕೆ ಕರೀತಾರೆ. ಸಮಾಜದಲ್ಲಿ ಏನಾದರೂ ಅಂಕು ಡೊಂಕುಗಳಾದ್ರ ಒಂದು ತಪಸ್ಸಿನ ಶಕ್ತಿಯಿಂದ ಸಮಾಜವನ್ನು ತಿದ್ದುವಂತಹ ಶಕ್ತಿ ಒಂದು ಪೀಠ ಪರಂಪರೆ ಒಬ್ಬ ಗುರುವಿಗೆ ಸನ್ಯಾಸಿಗೆ ಇರ್ತದ. ಅಂತಹ ಗುರು ಬಸವೇಶ್ವರ ಮಹಾಶಿವಯೋಗಿಗಳು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದಂತಹ ಮಹಾಶಿವಯೋಗಿಗಳು ಯಾರು ಅಂದ್ರೆ ಬೇಳೂರು ಗುರು ಬಸವೇಶ್ವರ ಮಹಾಶಿವಯೋಗಿಗಳು. ಆಗಿನ ಕಾಲದಲ್ಲಿ 5 ಮಂದಿ ರಾಜಾರ ಬಂದ ಮಠವನ್ನು ಉದ್ಘಾಟನಾ ಮಾಡಿ, ನಿಮ್ಮ ಜತ್ತಿ ಸರ್ಕಾರದವರು ಇದ್ರವಾಗ 400 ರಿಂದ 500 ಎಕರೆ ಭೂಮಿಯನ್ನು ದಾನ ಮಾಡಿ ಕಲ್ಲಿನಲ್ಲಿ ಮಠವನ್ನು ಕಟ್ಟಿಸಿ ಸಾಗವಾನಿ ಜಂತಿಯನ್ನು ಹಾಕಿಸಿ ಇಡೀ ನಾಡಿನಲ್ಲಿ ಅಂಥ ಮಠ ಇಲ್ಲ, ಅಂಥ ಮಠ ಕಟ್ಟಿ ತೋರಿಸಿದಂಥವ್ರು ಯಾರು ಅಂದ್ರೆ ಬೀಳೂರು ಗುರು ಬಸವೇಶ್ವರ ಮಹಾಶಿವಯೋಗಿಗಳು. ಇವತ್ತಿಗೆ ನೋಡ್ರಿ, ಬೀಳೂರಲ್ಲಿ ವರ್ಷಕ್ಕೆ 2,000 ಕೋಟಿ ರೂಪಾಯಿ ದ್ರಾಕ್ಷಿ ಬೆಳಿತಾರೆ ಬೀಳೂರವ್ರು. ದುಷ್ಕಾಳ ಭಾಗ ಅಂತೀರಿ, ಇಟ್ಟು ಬೆಳಿತೀರಿ. ಯಾವ ಊರಾಗರೆ ಬೆಳಿತಾರ? ನೀರಾವರಿ ಇದ್ದೂರಾಗ ಎಲ್ಲಿ ಬೆಳಿತಾರೆ? 2,000 ಕೋಟಿ, 2 ಕೋಟಿ ಬೆಳ್ಳಕ್ಕೆ ಸಿಗಂಗಿಲ್ಲ ಅವ್ರಿಗೆ. ಆದ್ರೆ ಈ ಭಾಗದಲ್ಲಿ ಎಲ್ಲ ಹಣ್ಣು ಹಂಪಲ ಎಲ್ಲ ಚಲೋ ಬೆಳಿತಾವು. ಮತ್ತು ಇಲ್ಲಿ ಜನರು ಅಷ್ಟೇ ಚಲೋ ಅದಾರ. ಅದಕ್ಕೆ ತಾವೆಲ್ಲರೂ ಬರೇ ಪುತ್ತಳ ಕುಣಿಸೋದು ಅಷ್ಟ ಅಲ್ಲ, ಇನ್ನು ಮುಂದಿನ ಕೆಲಸ ಭಾಳ ಐತಿ. ಹೆಂಗ ವಿದೇಶದ ವರ್ಣನ ಮಾಡ್ತಾರಲ್ಲ, ಎಲ್ಲಿ ಒಂದು ಸ್ಟಾರ್ ಚೀಟಿ ಕಾಣಂಗಿಲ್ಲ, ಕುರ್ಕುರೆ ಚೀಟಿ ಕಾಣಂಗಿಲ್ಲ, ಪ್ಲಾಸ್ಟಿಕ್ ಕಾಣಂಗಿಲ್ಲ, ಗುಟ್ಕಾ ಉಗುಳಿದ್ದು ಕಾಣಂಗಿಲ್ಲ, ಎಲ್ಲಿ ಹೊಲಸು ಕಾಣಂಗಿಲ್ಲ, ರೋಡ್ ದಂಡ್ಯಾಗ ಹೊಲಸು ಮಾಡಿದ್ದು ಕಾಣಂಗಿಲ್ಲ. ಹಂಗ ನಮ್ಮ ದೇಶ ನಮ್ಮ ಜತ್ತಿ ಆಗೋದು ಯಾವಾಗ? ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿ ಹೋತ್. ಅಮೃತ ಮಹೋತ್ಸವ ಮಾಡಿದೆವು ಸ್ವಾತಂತ್ರ್ಯದ್ದು. ಆದರೆ ಇನ್ನಮನ ನಾವು ದೇಶ ಸ್ವಚ್ಛ ಇಟ್ಕೊಳ್ಳಾಕ ಕಲ್ತಿಲ್ಲ ಅಂದ್ರ ನಾವೆಂತ ಭಾರತೀಯರು? ಇದೇ ದೇಶದಲ್ಲಿ ಬಸವಣ್ಣ ಅವರು, ಇವರೆಲ್ಲ ಶರಣರು ಮಹಾತ್ಮರು ಇವರೆಲ್ಲ ಆಗಿ ಹೋದ್ರು. ನಾವು ಇನ್ನ ರೋಡ್ ಮೇಲೆ ಟಾಯ್ಲೆಟ್ ಮಾಡೋದ ಬಿಟ್ಟಿಲ್ಲ ಅಂದ್ರೆ ಇನ್ನ ಸಣ್ಣ ಹುಡುಗರು ಮಾಡ್ತಾವ. ಯಾವ ಬೆಕ್ಕಾದೂರಾಗ ಹೋಗಿ ನೋಡ್ರಿ, ಇದ ಹಣೆ ಬರ. ಮುಂಜಾನೆ ಎದ್ದು ಯಾವ ರೋಡ್ ಕೊಟ್ಟು ಹೋಗಂಗಿಲ್ಲ ವಾತಾವರಣ. ಮತ್ತಿನ್ನ ಬಯಲು ಶೌಚ ಮುಕ್ತನ ಆಗಿಲ್ಲ 75 ವರ್ಷ ಆದರೂ. ಮತ್ತು ರಾಜಕೀಯದವರು ಪ್ರಜೆಗಳು ಕುಡ್ಕೊಂಡು ಏನು ಮಾಡಿದ್ವಿ ನಾವು ಈ ದೇಶದೊಳಗೆ? ಏನಾದರೂ ಬದಲಾವಣೆ ಮಾಡಬೇಕಲ್ಲ. ಪ್ರಜೆಗಳ ಗಟ್ಟಿಯಾಗಿ ನಿಂತರು ಅಂದ್ರೆ ಬೇಕಾದಂಥ ಕೆಲಸಗಳೇ ದೇಶದಲ್ಲಿ ಆಗ್ತಾವೆ. ನೀರಾವರಿ ಸೌಲಭ್ಯ ಆಗಿಲ್ಲ ಅಂದ್ರೆ ಕಾರಣ ಬೇರೆ ಯಾರು ಅಲ್ಲ, ನಾವ ಕಾರಣದೀವಿ. ಅದಕ್ಕೆ ನಾವ 4 ಮಂದಿ ನಮ್ಮೂರಿಗೆ ಯಾಕ್ರಿ ನೀರ ಅಂತ ಕೇಳೋದು, ಮತ್ತು ನಿಮ್ಮೂರಿಗೆ ಯಾಕೆ ನಾಲ್ ತರ್ತಾರವರು? ಒಬ್ರು ಹೋಗಿ ಸಾಲಿ ಮಾಡಂತ ಹೇಳೋದು, ಇನ್ನೊಂದು ರಾಜಕೀಯ ಪಕ್ಷದವ್ರು ಹೋಗಿ ಸಾಲಿ ಕ್ಯಾನ್ಸಲ್ ಮಾಡ್ಕೊಂಬರೋದು. ಈ ರೀತಿಯ ರಾಜಕೀಯ ವ್ಯವಸ್ಥೆ ಬೆಳೆಯಬಾರದು. ಜತ್ತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇಲೆಕ್ಷನ್ಕಷ್ಟೇ ಸೀಮಿತ. ಎಲೆಕ್ಷನ್ ಆದ ನಂತರ ಇವ್ರ ಮನೆಗೆ ಹೋಗಿ ಅವ್ರು ಉಣಬೇಕು, ಅವ್ರ ಮನೆಗೆ ಬಂದು ಇವ್ರು ಉಣಬೇಕು. ಇದನ್ನ ನಮ್ಮ ಸಂತ ಮಹಾತ್ಮರು ಕಲಿಸಿಕೊಟ್ಟ. ಆ ರೀತಿಯಾಗಿ ಜತ್ತಿ ನಿರಂತರವಾಗಿ ಬೆಳೆಯಲಿ. ಪರಮ ಪೂಜನೀಯರಾದಂತಹ ಹಿರಿಯರು ಮರುಳಶಂಕರ ಮಹಾಶಿವಯೋಗಿಗಳು, ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ. ಒಂದು ನಿಮಗೆ ಇನ್ನೊಂದು ಗೊತ್ತಿರಲಿ, ಸನ್ಯಾಸಿಗೆ ಎಷ್ಟು ವಯಸ್ಸು ಹೆಚ್ಚಾಕೋತ ಹೋಗ್ತೈತ್ಲ ಅಷ್ಟು ತಪಸ್ಸು ಹೆಚ್ಚಾಕೋತ ಹೋಗ್ತದೆ. ಮಾಗಿದಂತಹ ಹಣ್ಣು ಅಂತ ಕರೀತಾರೆ. ಹಂಗ ಮರುಳಶಂಕರ ಮಹಾಶಿವಯೋಗಿಗಳವರು ಮಾಗಿದ ಹಣ್ಣು, ತಪಸ್ವಿಗಳವರು. ಅವರ ಆಶೀರ್ವಾದದಿಂದ ಈ ಜತ್ತಿ ನಿರಂತರವಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಲಿ ಅಂತ ಹೇಳ್ತಾ, ನನ್ನನ್ನು ಖರ್ಚು ಮಾಡೋರು ನೀವ. 21 ಲಕ್ಷ ಕೊಟ್ಟವರು MLA ಸಾಹೇಬರು, ಮತ್ತು 10 ಲಕ್ಷ 5 ಲಕ್ಷ ಎಟ್ಟೆಟ್ಟು ಕೊಟ್ಟವರು ಡಾಕ್ಟರ್ ಸಾಹೇಬ್ರೆಲ್ಲ ಭಾಳ ಚಂದ ಹೇಳಿದ್ರು. ನಮ್ಮ ಅರಳಿ ಡಾಕ್ಟರ್ ಸಾಹೇಬ್ ಯಾರ್ಯಾರು ಕೊಟ್ಟಾರ ಇನ್ನೂ ಭಾಳ ಮಂದಿ ಕೊಡೋದೈತಿ. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಾರಲ್ಲ ಅವರಂತೂ 10 ಸಾವಿರ ಕೊಡ್ರಿ. ಚಲೋ ಬಿಳಿ ಹೆಂಗಿನ ಹಾಕೊಂಡ್ ಬಂದರಿ. ಹೋಗು ಮುಂದೆ ಪುತಳ ಕೊಟ್ಟು ಅವ್ರಪ್ಪ ಬಸವಣ್ಣ ಅವ್ರು ನಿಮಗೆ ಆಶೀರ್ವಾದ ಮಾಡಿ ಇನ್ನಟ್ಟು ಕಲ್ಯಾಣ ಮಾಡ್ತಾ. ಖಾಲಿ ಕೈಯಿಂದ ಹೋಗಬಾರ್ದು. ಸಮಾಜದ ಕೆಲಸ, ಧರ್ಮದ ಕೆಲಸ, ದೇಶದ ಕೆಲಸ ಬತ್ತಂದ್ರ
ಎಲ್ಲವನ್ನ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮರ್ಪಣಾ ಮಾಡಬೇಕು. ಆವಾಗ ದೇಶ ಧರ್ಮ ಬೆಳೀತದೆ. ಬರೀ ಅವರು ಎಲ್ಲ ದಾನ ಮಾಡಿ ಹೋಗೋದು, ನಾವು ಜೈ ಅಂದ ಹುಗ್ಗಿ ಉಂಡು ಬಜಿ ತಿಂದು ಮನೆಗೆ ಹೋಗ್ಬಿಡೋದು, ಇದೇ ಅಲ್ಲ. ತುಸು ನೀವು ಏನೇನು ಬ್ಯಾಂಕ್ನಾಗ ಆ ಕಡೆ ಈ ಕಡೆ ಇಟ್ಟಿರ್ತಿರ್ಲ ತಾಯಂದರು, ಮೊದಲ ಹಿಟ್ಟಿನ ಡೆಬ್ಬ್ಯಾಗ ಇಡ್ತಿದ್ರು, ಅಕ್ಕಿ ಡೆಬ್ಬಿ ಹಿಟ್ಟಿನ ಡೆಬ್ಬ್ಯಾಗ ಇಡ್ತಿದ್ರು ಮೊದಲಿನ ತಾಯಂದರು. ಈಗ ನೀವು ಬ್ಯಾಂಕ್ನಾಗ ಆ ಕಡೆ ಈ ಕಡೆ ಇಡ್ತೀರಿ. ನೀವು ಎಷ್ಟಕ್ಕತ್ತಷ್ಟು ಪುತ್ಥಳಿಗಾಗಿ ದಾನವನ್ನು ಮಾಡ್ರಿ. ಈ ನಮ್ಮೇಳಂತೂ ಇದೆಲ್ಲ ಕೊಡ್ತಾರೆ ಇವ್ರೇನು. ಇಷ್ಟು ಮಾಡಿ ಮತ್ತಿನ್ನ ಬೀಗರು ಬೆಜ್ಜರು ಅವ್ರಿವ್ರು ಇರ್ತಾರ, ಮತ್ತು ಈ ಸರ್ಕಲ್ದಾಗ ಹಾಸಿ ಹೋಗ್ತಾರ ಅಂದ ಬಳಕ ಅವ್ರ ಕಡೆ ನೀವು ಇಸ್ಕೊಳ್ಳೋದು ನಿಮ್ಮ ಕೆಲಸ ಐತಿ. ಯಾರ್ಯಾರ ಸರ್ಕಲ್ದಾಗ ಯಾವ್ಯಾವ ಊರು ಕರೆಕ್ಟ್ ಅಕ್ಕಾವ ಡಾಕ್ಟರ್ ಸಾಹೇಬರ ಎಲ್ಲ ಊರದಿಂದ ಪಟ್ಟಿಗೊಳೆ ಮಾಡಿ ಬಿಡಬೇಡ್ರಿ. ಮತ್ತೆ ಉಳಿತಂದ್ರೆ ಬೇರೆ ಇನ್ನೊಂದು ಪುತ್ಳ ಕುಣಿಸೋನು ಇನ್ನೊಂದು ಕೆಲಸ ಮಾಡ್ಲಕ್ಕೆ ಬರ್ತೈತಿ. ಆದ್ರೆ ಬಸವೇಶ್ವರ ಹೆಸರಿನಿಂದ ಒಂದು ದೊಡ್ಡ ಕೆಲಸ ಈ ಜತ್ತಿಯಲ್ಲಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಹೇಳ್ತಾ, ತಾವೆಲ್ಲರೂ ಶಾಂತ ಚಿತ್ತರಾಗಿ ಕೇಳಿದ್ದಕ್ಕ ಪೂಜ್ಯರು ನಮ್ಮನ್ನು ಆಶೀರ್ವದಿಸಲಿ. ಬಸವಾದಿ ಪ್ರಮಥರ ಕೃಪೆ ಸದಾಕಾಲ ಹೀಗೆ ಇಡೀ ಜತ್ ಪ್ರಾಂತದ ಮೇಲೆ ಇರಲಿ ಅಂಥೇಳಿ ಪ್ರಾರ್ಥಿಸಿ 2 ನುಡಿಗಳಿಗೆ ವಿರಾಮ. ಎಲ್ಲರಿಗೂ ಶರಣಾರ್ಥಿಗಳು.